ಜಾಗರೂಕರಾಗಿರಿ. ಇಂದು ರಾತ್ರಿ 1:28ಕ್ಕೆ ನಿಮ್ಮ ರಾಶಿಚಕ್ರ ಚಿಹ್ನೆಯ ಹಿಂದೆ ಒಂದು ಅದೃಶ್ಯ ಜಾಲವೊಂದು ರೂಪುಗೊಳ್ಳಲಿದೆ ಮತ್ತು ನೀವು ಇಂತಹದ್ದೊಂದು ಕನಸಿನಲ್ಲಿಯೂ ಸಹ ಕಂಡಿರುವುದಿಲ್ಲ. ಮುಂದಿನ ಕೆಲವು ದಿನಗಳಲ್ಲಿ ನೀವು ನ್ಯಾಯಾಲಯದ ಮೆಟ್ಟಿಲುಗಳನ್ನು ಹತ್ತುತ್ತೀರಿ, ಬಲವಂತವಾಗಿ ಹೋಗಬೇಕಾಗಬಹುದು ಮತ್ತು ಶತಮಾನಗಳ ಅಂತ್ಯದ ದಿನವನ್ನು ಆಚರಿಸಬೇಕಾಗುತ್ತದೆ. ಭಯಾನಕ ವಿಷಯವೇನೆಂದರೆ, ನಿಮ್ಮನ್ನು ಬಲೆಗೆ ಬೀಳಿಸುತ್ತಿರುವುದು ಯಾವುದೋ ಬಾಹ್ಯ ಶತ್ರುವಲ್ಲ, ಬದಲಿಗೆ ನಿಮ್ಮ ಸ್ವಂತ ಕುಟುಂಬ, ನಿಮ್ಮೊಂದಿಗೆ ಸೋಫಾದ ಮೇಲೆ ಕುಳಿತು ಚಹಾ ಕುಡಿಯುತ್ತಿರುವ ವ್ಯಕ್ತಿ. ಇಂದು ನಿಮ್ಮ ಕೈ ಕುಲುಕುತ್ತಿರುವ ಅವನು ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮ ಇಡೀ ಜೀವನವನ್ನು ಬದಲಾಯಿಸುವ ಕಾನೂನು ದಾಖಲೆಯನ್ನು ರಚಿಸುತ್ತಿದ್ದಾನೆ. ಆದರೆ ಚಿಂತಿಸಬೇಡಿ, ಏಕೆಂದರೆ ನೀವು ಈ ವಿಡಿಯೋವನ್ನು ಈಗ ಈ ಸಮಯದಲ್ಲಿ ವೀಕ್ಷಿಸುತ್ತಿದ್ದರೆ ಈ ವಿಪತ್ತಿನಿಂದ ನಿಮ್ಮನ್ನು ರಕ್ಷಿಸಲು ನನ್ನನ್ನು ಇಲ್ಲಿಗೆ ಕಳುಹಿಸಲಾಗಿದೆ. ಮುಂದಿನ ಕೆಲವು ನಿಮಿಷಗಳಲ್ಲಿ ನಾನು ನಿಮ್ಮ ಜೀವನದ ಆ ಕರಾಳ ಪುಟವನ್ನು ತೆರೆಯಲಿದ್ದೇನೆ. ನಾನು ನಿಮ್ಮನ್ನು ಈ ದೊಡ್ಡ ಬಿಕ್ಕಟ್ಟಿನಿಂದ ಹೊರತರುವುದಲ್ಲದೆ ಆ ದೇಶದ್ರೋಹಿ ಮುಖವನ್ನು ನಿಮ್ಮ ಮುಂದೆ ಬಯಲು ಮಾಡುವವನು ಅದನ್ನು ಮಾಡುತ್ತೇನೆ. ಮತ್ತು ವೃಷಭ ರಾಶಿಯವರೇ, ಸಾಮಾನ್ಯವಾಗಿ ತುಂಬಾ ನೇರ ಮತ್ತು ನಿರ್ಭೀತರು, ಆದರೆ ಇದು ಈ ಬಾರಿ ನಿರ್ಭಯತೆ ನಿಮ್ಮ ದೊಡ್ಡ ದೌರ್ಬಲ್ಯ. ಮತ್ತು ಇಂದು ಮಧ್ಯಾಹ್ನ ನಿಖರವಾಗಿ 3:15ಕ್ಕೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಒಂದು ಘಟನೆ ಸಂಭವಿಸುತ್ತದೆ. ನಿಮ್ಮ ಖ್ಯಾತಿಗೆ ನೇರವಾಗಿ ಹಾನಿ ಮಾಡುವ ಪರಿಸ್ಥಿತಿ ಬರಲಿದೆ. ಸರ್ಕಾರಿ ಅಧಿಕಾರಿಯೊಬ್ಬರು ವೃತ್ತಿಪರರ ಕಚೇರಿಯಲ್ಲಿ ಅಥವಾ ಉದ್ಯಮಿಗಳ ಕೆಲಸದ ಸ್ಥಳದಲ್ಲಿ ಭಾಗಿಯಾಗುತ್ತಾರೆ. ಪೊಲೀಸ್ ಅಥವಾ ನ್ಯಾಯಾಲಯದ ಬಾಗಿಲುಗಳಿಗೆ ನೇರವಾಗಿ ಕರೆದೊಯ್ಯುತ್ತಿರುವಂತೆ ತೋರುವ ನೋಟಿಸ್ ಅಥವಾ ಹಳೆಯ ವಹಿವಾಟಿನ ಬಗ್ಗೆ ಇಂತಹ ಗೊಂದಲ ಸೃಷ್ಟಿಯಾಗುತ್ತಿದೆ. ನಿಮ್ಮ ಸಹೋದ್ಯೋಗಿಗಳಲ್ಲಿ ಒಬ್ಬರು ನಿಮ್ಮ ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ಫೈಲ್, ನಿಮ್ಮ ಪ್ರತಿಯೊಂದು ಡಿಜಿಟಲ್ ಸಹಿ ಮತ್ತು ನಿಮ್ಮ ಫೋನ್ನಲ್ಲಿರುವ ಪ್ರತಿಯೊಂದು ಡೇಟಾಗೆ ಪ್ರವೇಶವನ್ನು ಹೊಂದಿದ್ದಾರೆ. ಮೂರನೆಯ ವ್ಯಕ್ತಿಯು ಇಡೀ ಸಂಭಾಷಣೆಯನ್ನು ರೆಕಾರ್ಡ್ ಮಾಡುತ್ತಿದ್ದಾರೆ. ನಿಮ್ಮ ಕೆಲಸವು ತುಂಬಾ ಸ್ವಚ್ಛವಾಗಿದೆ ಎಂದು ನೀವು ಭಾವಿಸಿದರೆ ಮತ್ತು ಯಾರೂ ನಿಮ್ಮನ್ನು ಮುಟ್ಟಲು ಸಾಧ್ಯವಾಗದಿದ್ದರೆ ನೀವು ನಿಮ್ಮ ಜೀವನದ ದೊಡ್ಡ ತಪ್ಪನ್ನು ಮಾಡುತ್ತಿದ್ದೀರಿ, ಏಕೆಂದರೆ ವಂಚನೆ ಯಾವಾಗಲೂ ಸತ್ಯದ ಮುಖವಾಡದ ಹಿಂದೆ ಅಡಗಿರುತ್ತದೆ. ಆದರೆ ಇಲ್ಲಿ ಒಂದು ದೊಡ್ಡ ತಿರುವು ಇದೆ, ಅದರ ಬಗ್ಗೆ ನಿಮಗೆ ಇನ್ನೂ ತಿಳಿದಿಲ್ಲದಿರಬಹುದು. ಈ ಕಾನೂನು ತೊಡಕು ನಿಮ್ಮ ಕೆಲಸಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ, ನಿಮ್ಮ ಬ್ಯಾಂಕ್ ಖಾತೆ ಮತ್ತು ಒಬ್ಬ ರಹಸ್ಯ ಮಹಿಳೆಗೂ ನೇರ ಸಂಬಂಧ ಹೊಂದಿದೆ. ನಿಜವಾದ ಆಟ ನಡೆಯುತ್ತಿರುವುದು ಹಣದ ಆ ಭಾಗದ ಮೇಲೆ. ನೀವು ಭವಿಷ್ಯಕ್ಕಾಗಿ ಅದನ್ನು ಎಚ್ಚರಿಕೆಯಿಂದ ಉಳಿಸಿದ್ದೀರಿ. ಕೆಲವು ದಿನಗಳ ಹಿಂದೆ, ಅದು ನಿಮಗೆ ನೆನಪಿದೆಯೇ, ನೀವು ಯಾರಿಗಾದರೂ ಕೆಲವು ವೈಯಕ್ತಿಕ ಮಾಹಿತಿಯನ್ನು ಅಥವಾ ಖಾಲಿ ಕಾಗದವನ್ನು ನೀಡಿದ್ದೀರಿ. ಈ ಸಂಪೂರ್ಣ ಪಿತೂರಿಯ ಅಡಿಪಾಯ ಅಲ್ಲಿಯೇ ಹಾಕಲ್ಪಟ್ಟಿದೆ. ನೀವು ಸತ್ಯವನ್ನು ಹೇಳುತ್ತಿದ್ದರೆ ಮತ್ತು ಈ ಬಿರುಗಾಳಿಯನ್ನು ತಪ್ಪಿಸಲು ಮತ್ತು ಮಾ ದುರ್ಗೆಯ ಅನಂತ ಆಶೀರ್ವಾದವನ್ನು ನಿಮ್ಮ ಮೇಲೆ ಉಳಿಸಿಕೊಳ್ಳಲು ಬಯಸಿದರೆ ತಕ್ಷಣ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಜೈ ಮಾ ದುರ್ಗಾ ಎಂದು. ಏಕೆಂದರೆ ಒಬ್ಬ ವ್ಯಕ್ತಿಯ ದಾರಿಗಳು ನಿರ್ಬಂಧಿಸಲ್ಪಟ್ಟಾಗ ತಕ್ಷಣವೇ ಕಮೆಂಟ್ ವಿಭಾಗದಲ್ಲಿ ಜೈ ಮಾ ದುರ್ಗಾ ಎಂದು ಬರೆಯಿರಿ. ಮಹಾಮಾಯೆ ಮಾತ್ರ ನ್ಯಾಯದ ಮಾರ್ಗವನ್ನು ತೋರಿಸುತ್ತಾಳೆ. ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ, ಏಕೆಂದರೆ ಇಂದಿನ ಮಾಹಿತಿಯು ನಿಮ್ಮ ಜೀವನದ ಅತ್ಯಮೂಲ್ಯ ಮಾಹಿತಿ ಎಂದು ಸಾಬೀತುಪಡಿಸುತ್ತದೆ. ಈಗ ನಿಮ್ಮ ಪಾದಗಳ ಕೆಳಗಿನ ನೆಲ ಜಾರುವ ಭಾಗಕ್ಕೆ ಹೋಗೋಣ. ಆದರೆ ಆ ಆಳವಾದ ರಹಸ್ಯವನ್ನು ಬಹಿರಂಗಪಡಿಸುವ ಮೊದಲು ನೀವು ನಿಮ್ಮ ಪ್ರೇಮ ಜೀವನವನ್ನು, ಅಂದರೆ ನಿಮ್ಮ ಪ್ರೇಮ ಸಂಬಂಧವನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತದೆ. ನಿಮ್ಮ ಕಳೆದ ಕೆಲವು ದಿನಗಳಿಂದ ನಿಮ್ಮ ಸಂಗಾತಿ ಮತ್ತು ಪ್ರೇಮಿಯ ವರ್ತನೆಯಲ್ಲಿ ಏನೋ ವಿಚಿತ್ರವಾಗಿದೆ. ಒಂದು ಬದಲಾವಣೆ ಬರುತ್ತಿದೆ. ದೂರುಗಳು ಇದ್ದಕ್ಕಿದ್ದಂತೆ ಹೆಚ್ಚುತ್ತಿವೆ. ಇದರ ಹಿಂದೆ ಒಂದು ಸರಳ ತಪ್ಪು ತಿಳುವಳಿಕೆ ಇದೆ. ನಿಮ್ಮ ಸಂಬಂಧಕ್ಕೆ ಮೂರನೆಯ ವ್ಯಕ್ತಿ ಬಂದಿದ್ದಾನೆ. ಅವನು ನಿಮ್ಮ ಸಂಗಾತಿಗೆ ಹಾನಿ ಮಾಡಲು ಬಯಸುತ್ತಿದ್ದಾನೆ ಮತ್ತು ನಿಮ್ಮ ಕಿವಿಗಳಿಗೆ ನಿರಂತರ ವಿಷಪ್ರಾಶನ. ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಾರಂಭವಾಗುವ ನ್ಯಾಯಾಲಯದ ಪ್ರಕರಣ, ಅದು ನಿಮ್ಮ ವೈಯಕ್ತಿಕ ಜೀವನ ಮತ್ತು ಕುಟುಂಬದಲ್ಲಿ ಬೇರ್ಪಡಿಕೆ ಉಂಟುಮಾಡುವ ರೀತಿಯಲ್ಲಿ ತಿರುಚಲ್ಪಡುತ್ತದೆ. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಗಳನ್ನು ಕೊಲ್ಲಲು ಎಲ್ಲವೂ ಸಿದ್ಧವಾಗಿದೆ, ಆದರೆ ಸ್ವಲ್ಪ ಕಾಯಿರಿ. ನಿಜವಾದ ವಿಷಯಕ್ಕೆ ಬರೋಣ. ಈ ಸಂಪೂರ್ಣ ಚಕ್ರವ್ಯೂಹದ ಪ್ರಮುಖ ಅಂಶವು ನಿಮ್ಮ ಜಾತಕದಲ್ಲಿನ ರಾಹು ಮತ್ತು ಮಂಗಳನ ಅಪಾಯಕಾರಿ ಸಂಯೋಜನೆಗೆ ಸಂಬಂಧಿಸಿದೆ. ಆದ್ದರಿಂದ ಇಂದು ಸಂಜೆ 4:31ಕ್ಕೆ ಸಕ್ರಿಯವಾಗಿರುತ್ತದೆ. ಸಂಜೆ ಸೂರ್ಯ ಸಂಪೂರ್ಣವಾಗಿ ಮುಳುಗಿ ಆಕಾಶವು ಮಬ್ಬಾಗಿದ್ದಾಗ, ಆ ಕ್ಷಣದಲ್ಲಿ ನಿಮ್ಮ ಮೊಬೈಲ್ ಫೋನ್ಗೆ ಒಂದು ಸಂದೇಶ ಅಥವಾ ಕರೆ ಬರುತ್ತದೆ. ಅದು ನಿಮಗೆ ಹೀಗೆ ತಿಳಿಸುತ್ತದೆ: ಇದು ತುಂಬಾ ಸಾಮಾನ್ಯವೆಂದು ತೋರುತ್ತದೆ. ಬಹುಶಃ ಹಳೆಯ ಸ್ನೇಹಿತ ನಿಮ್ಮನ್ನು ಭೇಟಿಯಾಗಲು ಕೇಳಬಹುದು ಅಥವಾ ದೂರದ ಸಂಬಂಧಿಯೊಬ್ಬರು ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳಬಹುದು. ಸಹಾಯಕ್ಕಾಗಿ ಕರೆ ಮಾಡಿ. ನೆನಪಿಡಿ, ನಿಮ್ಮ ಎಣಿಕೆ ಪ್ರಾರಂಭವಾಗುವ ಕ್ಷಣ. ಆ ಫೋನ್ ಕರೆಯಲ್ಲಿ ಹೇಳಿದ್ದನ್ನೆಲ್ಲ ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳಿ ಮತ್ತು ಅದನ್ನು ಎಂದಿಗೂ ಮರೆಯಬೇಡಿ. ನಂತರ ಯಾವುದೇ ಹಣಕಾಸಿನ ಭರವಸೆಗಳು ಅಥವಾ ಒಪ್ಪಂದಗಳಿಗೆ ಒಪ್ಪಬೇಡಿ. ನೀವು ಅಲ್ಲಿ ಸಣ್ಣ ತಪ್ಪನ್ನು ಮಾಡಿದರೂ ಸಹ
ನೀವು ತೊಂದರೆಗೆ ಸಿಲುಕುತ್ತೀರಿ. ನಿಮ್ಮ ಹಣಕಾಸಿನ ಭರವಸೆಗಳ ಬಗ್ಗೆ ನನಗೆ ಅಸೂಯೆಯಾಗುತ್ತಿದೆ ಮತ್ತು ನೀವು ನಿಮ್ಮ ಸ್ವಂತ ಕೈಗಳಿಂದ ಆ ಕುಣಿಕೆಯನ್ನು ನಿಮ್ಮ ಕುತ್ತಿಗೆಗೆ ಹಾಕಿಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ನಿಮ್ಮನ್ನು ನ್ಯಾಯಾಲಯಕ್ಕೆ ಕರೆದೊಯ್ಯಬೇಕಾಗುತ್ತದೆ. ನಿಮ್ಮ ಹತ್ತಿರ ಇರುವ ಆ ನ್ಯಾಯಾಲಯ ಯಾವುದು ಎಂದು ನಿಮಗೆ ತಿಳಿದಿದೆಯೇ? ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ನಿಮ್ಮ ಬಗ್ಗೆ ನಂಬಲಾಗದಷ್ಟು ಸಹಾನುಭೂತಿ ಹೊಂದುತ್ತಾನೆ. ನೀವು ಎದುರಿಸುವ ಪ್ರತಿಯೊಂದು ಸಮಸ್ಯೆಗೂ ಅಪೇಕ್ಷಿಸಿದ ಸಲಹೆಯನ್ನು ನೀಡುತ್ತಾನೆ. ಕಳೆದ ಕೆಲವು ವಾರಗಳಿಂದ ನಿಮಗೆ ತುಂಬಾ ಹತ್ತಿರವಾಗಲು ಪ್ರಯತ್ನಿಸುತ್ತಿರುವ ವ್ಯಕ್ತಿ ಯಾರು ಎಂಬುದರ ಕುರಿತು ಆಳವಾಗಿ ಯೋಚಿಸಿ. ಈ ಸಂಪೂರ್ಣ ಲಿಪಿಯ ಲೇಖಕರು ಮನುಷ್ಯರು. ಅವರಿಗಿಂತ ದೊಡ್ಡ ಹಿತೈಷಿ ನಿಮಗೆ ಯಾರೂ ಇಲ್ಲ ಎಂಬಂತೆ ಅವರು ನಿಮ್ಮ ಮುಂದೆ ಅಳುತ್ತಾರೆ. ಅವನು ನಿಮ್ಮಿಂದ ದೂರ ಹೋದ ತಕ್ಷಣ ಅವನು ನೇರವಾಗಿ ನಿಮ್ಮ ವಿರೋಧಿಗಳ ಬಳಿಗೆ ಹೋಗಿ ಕೈಕುಲುಕುತ್ತಾನೆ. ನೀವು ಈ ವಿಡಿಯೋವನ್ನು ಇಲ್ಲಿಯವರೆಗೂ ನೋಡುತ್ತಿದ್ದರೆ ಮತ್ತು ಈ ದೊಡ್ಡ ವಿಪತ್ತಿನಿಂದ ನಿಮ್ಮ ಜೀವನವನ್ನು ಉಳಿಸಿಕೊಳ್ಳಲು ಬಯಸಿದರೆ ಕಮೆಂಟ್ನಲ್ಲಿ ಹರ ಹರ ಮಹಾದೇವ ಎಂದು ಬರೆಯಿರಿ. ದೇವತೆಗಳ ದೇವರಾದ ಮಹಾದೇವ ಮಾತ್ರ ಈ ಕಾಲಚಕ್ರವನ್ನು ಬದಲಾಯಿಸಬಲ್ಲ. ಕಾರಣ ಬರೆಯಲು ಮರೆಯದಿರಿ. ಕಳೆದ 3 ದಿನಗಳಿಂದ ವಿಶ್ವವು ನಿಮಗೆ ನೀಡುತ್ತಿರುವ ಒಂದು ಗುಪ್ತ ಚಿಹ್ನೆಯ ಬಗ್ಗೆ ನಾನು ನಿಮಗೆ ಹೇಳಲಿದ್ದೇನೆ. ಆದರೆ ನೀವು ಅದನ್ನು ನಿರ್ಲಕ್ಷಿಸುವ ಗೀಳನ್ನು ಹೊಂದಿದ್ದೀರಿ. ನೀವು ರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರಗೊಳ್ಳುವುದು ನಿಮಗೆ ಸಂಭವಿಸುತ್ತಿದೆಯೇ, ಅಥವಾ ನಿಮ್ಮ ಬಲಗೈಯಲ್ಲಿ ವಿಚಿತ್ರವಾದ ತುರಿಕೆ ಅಥವಾ ಭಾರವಾದ ಅನುಭವವಾಗುತ್ತಿದೆಯೇ? ಹಾಗಿದ್ದಲ್ಲಿ ಅದು ಹೀಗಿರಬಹುದು. ಇದು ಕೆಲವು ಪ್ರಮುಖ ತಾಂತ್ರಿಕ ದುಷ್ಟ ಅಥವಾ ಮಾನವ ಪಿತೂರಿ ನಿಮ್ಮ ಸಂಪತ್ತು ಮತ್ತು ಖ್ಯಾತಿಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯಿದೆ ಎಂಬುದರ ನೇರ ಸೂಚನೆಯಾಗಿದೆ. ನಿಮ್ಮ ಬಳಿ ಅಡಗಿಸಿಟ್ಟಿದ್ದ ಹಣದ ದೊಡ್ಡ ಭಾಗವನ್ನು ಸಂಪೂರ್ಣವಾಗಿ ಕದಿಯಲು ಸಂಚು ರೂಪಿಸಲಾಗಿದೆ. ಆದರೆ ಕತೆ ಅಲ್ಲಿಗೆ ಮುಗಿಯುವುದಿಲ್ಲ. ನಿಮ್ಮ ಕಣ್ಣುಗಳನ್ನು ನೀವು ನಂಬದ ಹಂತಕ್ಕೆ ಅದು ತಲುಪಲಿದೆ. ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ ಎಂದು ನೀವು ಭಾವಿಸುತ್ತಿರುವಾಗ ನ್ಯಾಯಾಲಯದ ಪ್ರಕರಣ ಶಾಂತವಾಗುತ್ತಿದೆ ಮತ್ತು ಶತ್ರುಗಳು ಹಿಂದೆ ಸರಿಯುತ್ತಿದ್ದಾರೆ. ವರ್ಷಗಳ ಹಿಂದೆ ನೀವು ಮರೆತಿದ್ದ ಹಳೆಯ ಕಾನೂನು ದಾಖಲೆಯೊಂದು ಹೊರಬರುತ್ತದೆ. ಅದು ತುಂಬಾ ಜಾಣತನದಿಂದ ಹೆಣೆಯಲ್ಪಟ್ಟ ಬಲೆಯಾಗಿದ್ದು, ಒಂದು ಬಾಗಿಲು ಮುಚ್ಚಿದ ತಕ್ಷಣ ಇನ್ನೊಂದು ಬಾಗಿಲು ತೆರೆಯುತ್ತದೆ. ಇದು ಸ್ವಯಂಚಾಲಿತವಾಗಿ ತೆರೆಯುತ್ತದೆ. ಈ ಆಟದ ಉದ್ದಕ್ಕೂ ನಿಮ್ಮ ಹಣದ ಸ್ಥಿತಿ ತುಂಬಾ ವಿರೋಧಾಭಾಸವಾಗಿದೆ. ಉಬ್ಬರವಿಳಿತದ ನಿರ್ಣಾಯಕ ಹಂತದಲ್ಲಿ ನಿಮ್ಮ ಉಳಿತಾಯದ ಗಮನಾರ್ಹ ಭಾಗವು ವಕೀಲರ ಶುಲ್ಕ ಮತ್ತು ಕಾಗದ ಪತ್ರಗಳಿಗೆ ಖರ್ಚಾಗುತ್ತದೆ. ಈ ಯೋಜನೆಯನ್ನು ನೀವು ಮೊಣಕಾಲೂರಿ ಕುಳಿತುಕೊಳ್ಳುವ ಹಂತಕ್ಕೆ ಆರ್ಥಿಕವಾಗಿ ದುರ್ಬಲಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. ಈ ವಿಷಯ ಪರಿಸ್ಥಿತಿಯ ಮಧ್ಯೆ ನಿಮಗೆ ಒಂದು ದೊಡ್ಡ ನೆಮ್ಮದಿ. ನೀವು ತಿಳಿದುಕೊಳ್ಳಬೇಕಾದ ಒಂದು ಗುಪ್ತ ರಹಸ್ಯವಿದೆ. ಗ್ರಹಗಳ ಚಲನೆಯು ನಡೆಯುತ್ತಿದೆ. ನಿಮಗೆ ಅನುಕೂಲಕರವಾಗಬಹುದು. ಆದರೆ ನೀವು ಒಂದು ರಹಸ್ಯ ಕೀಲಿಯನ್ನು ಕಂಡುಕೊಂಡರೆ ಇಂದು ರಾತ್ರಿ ಮಲಗುವ ಮುನ್ನ ನೀವು ಏನು ಮಾಡಬೇಕು? ಇದನ್ನು ತಿಳಿದುಕೊಳ್ಳುವುದು ನಿಮಗೆ ಜೀವನ್ಮರಣ ವಿಷಯವಾಗಿದೆ. ಆದರೆ ಅದಕ್ಕೂ ಮೊದಲು ನೀವು ಅದನ್ನು ಅರ್ಥಮಾಡಿಕೊಳ್ಳಬೇಕು. ನಿಮ್ಮ ಸ್ವಂತ ಜನರು ನಿಮ್ಮ ವಿರುದ್ಧ ಏಕೆ ತಿರುಗಿಬಿದ್ದರು? ನೀವು ಎಂದಾದರೂ ಯಾರಿಗಾದರೂ ಇಷ್ಟೊಂದು ಸಹಾಯ ಮಾಡಿದ್ದೀರಾ? ಇಂದು ಅದೇ ಸಹಾಯವು ನಿಮಗೆ ಪಾಪವೆಂದು ತೋರುತ್ತಿದೆಯೇ? ಹೌದು. ವೃಷಭ ರಾಶಿಯವರಲ್ಲಿ ಹೆಚ್ಚಾಗಿ ಅವರು ಯಾರಿಗೆ ಒಳ್ಳೆಯದು ಮಾಡುತ್ತಾರೋ ಅವರೇ ಮೊದಲು ಕತ್ತಿ ಚುಚ್ಚುತ್ತಾರೆ. ಈ ವಿಡಿಯೋವನ್ನು ತಕ್ಷಣ ಲೈಕ್ ಮಾಡಿ ಮತ್ತು ಸಂಪರ್ಕದಲ್ಲಿರುವ ಚಾನಲ್ಗೆ ಚಂದಾದಾರರಾಗಿ. ಏಕೆಂದರೆ ನಾನು ಸತ್ಯವನ್ನು ಬಹಿರಂಗಪಡಿಸಲಿದ್ದೇನೆ. ನಾನು ಅದನ್ನು ನೋಡಿ ಬೆರಗಾಗುತ್ತೇನೆ ಮತ್ತು ಅದು ನಿಮ್ಮ ಮನಸ್ಸನ್ನು ವಿಸ್ಮಯಗೊಳಿಸುತ್ತದೆ ಮತ್ತು ಜಗತ್ತು ಹೇಗೆ ಇಷ್ಟೊಂದು ಕ್ರೂರವಾಗಿರಬಹುದು ಎಂದು ನಿಮ್ಮನ್ನು ಆಶ್ಚರ್ಯಪಡುವಂತೆ ಮಾಡುತ್ತದೆ. ನೀವು ನಿಮ್ಮ ಸರ್ವಸ್ವವೆಂದು ಪರಿಗಣಿಸುವ ವ್ಯಕ್ತಿ ನಿಮ್ಮ ವಿರುದ್ಧ ಸಾಕ್ಷಿ ಹೇಳಲು ನ್ಯಾಯಾಲಯದಲ್ಲಿ ನಿಂತಿದ್ದರೆ ಊಹಿಸಿ ನಿಮ್ಮ ಹೃದಯಕ್ಕೆ ಏನಾಗುತ್ತದೆ. ನಿಮ್ಮ ಭವಿಷ್ಯದಲ್ಲಿ ಇಂತಹ ದೃಶ್ಯವು ರೂಪುಗೊಳ್ಳುತ್ತಿದೆ. ಇಷ್ಟೆಲ್ಲ ಕತ್ತಲೆಯ ನಡುವೆ ಘಟನೆಗಳ ಹಾದಿಯನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದಾದ ಒಂದು ಮಹತ್ವದ ತಿರುವು ಸಂಭವಿಸಲಿದೆ. ಆ ಮಹತ್ವದ ತಿರುವು ಯಾವಾಗ ಸಂಭವಿಸುತ್ತದೆ, ಯಾವ ದಿನಾಂಕದಂದು ಮತ್ತು ಆ ಸಮಯದಲ್ಲಿ ನೀವು ಯಾವ ಹೆಜ್ಜೆ ಇಡಬೇಕು? ಇದು ರಹಸ್ಯ. ನಿಮಗೆ ತಿಳಿದಿದೆಯೇ? ಈ ಜಟಿಲದಿಂದ ಹೊರಬರಲು ಸಾಧ್ಯವಾಗುವುದಿಲ್ಲ. ಆಕಾಶದಲ್ಲಿರುವ ಗ್ರಹಗಳ ಅಧಿಪತಿ ಮಂಗಳನು ಈಗ ತುಂಬಾ ಕೋಪಗೊಂಡಿದ್ದಾನೆ ಮತ್ತು ಮಂಗಳನು ಕೋಪಗೊಂಡಾಗ ಅವನು ನ್ಯಾಯದ ಕತ್ತಿಯನ್ನು ಹಿಡಿಯುತ್ತಾನೆ. ಈಗ ಆ ಕತ್ತಿಯನ್ನು ಬಳಸಿ ನಿಮ್ಮ ಶತ್ರುಗಳ ಮೇಲೆ ದಾಳಿ ಮಾಡುವುದು ನಿಮಗೆ ಬಿಟ್ಟದ್ದು. ಇಲ್ಲದಿದ್ದರೆ ನಿಮ್ಮ ಅಜಾಗರೂಕತೆಯು ನಿಮ್ಮ ಸ್ವಂತ ಜೀವನವನ್ನು ಕಳೆದುಕೊಳ್ಳುತ್ತದೆ. ನಿಮ್ಮ ಮನೆಗೆ ನೇರವಾಗಿ ಕರೆದೊಯ್ಯುವ ಘಟನೆಗಳಲ್ಲಿ ಬಹಳ ವಿಚಿತ್ರ ಮತ್ತು ನಿಗೂಢ ಚಿಹ್ನೆ ಅಡಗಿದೆ. ಈಶಾನ್ಯ ದಿಕ್ಕಿನೊಂದಿಗೆ ಸಂಬಂಧ ಹೊಂದಿದೆ ಮತ್ತು ಈ ಸಮಯದಲ್ಲಿ ಅಲ್ಲಿ ಇರಿಸಲಾದ ವಸ್ತುವು ನಿಮ್ಮ ಸಂಪೂರ್ಣ ಅದೃಷ್ಟವನ್ನು ಬದಲಾಯಿಸಬಹುದು ಮತ್ತು ಆ ವಸ್ತುವನ್ನು ಬದಲಾಯಿಸುವುದರಿಂದ ಇಡೀ ಕಥಾವಸ್ತುವಿನ ಹಾದಿಯನ್ನು ಬದಲಾಯಿಸಬಹುದು. ಆ ವಸ್ತು ಯಾವುದು ಮತ್ತು ಶತ್ರುಗಳು ನಿಮ್ಮ ಮನೆಯೊಳಗೆ ತಮ್ಮ ನಕಾರಾತ್ಮಕ ಶಕ್ತಿಯನ್ನು ಹೇಗೆ ಇರಿಸಿದರು ಮತ್ತು ಕಂಡುಹಿಡಿಯಲು ನೀವು ತುಂಬಾ ಆಳವಾಗಿ ಅಗೆಯಬೇಕು. ಈ ದಿಕ್ಕು ನಿಮ್ಮ ನಿಗೂಢತೆಯು ನಿಮ್ಮ ಬೆನ್ನು ಮೂಳೆಯಲ್ಲಿ ನಡುಕವನ್ನು ಉಂಟುಮಾಡುತ್ತದೆ.
ಏಕೆಂದರೆ ನಿಮ್ಮ ಮನೆಯ ಈ ಮೂಲೆಯಲ್ಲಿ ನಿಮ್ಮ ಶತ್ರುಗಳಿಗೆ ರಿಮೋಟ್ ಕಂಟ್ರೋಲ್ನಂತೆ ಕಾರ್ಯನಿರ್ವಹಿಸುತ್ತಿರುವ ಒಂದು ಅಪರಿಚಿತ ವಸ್ತುವಿದೆ. ಅದು ಹಳೆಯ ಕಬ್ಬಿಣದ ತುಂಡಾಗಿರಬಹುದು, ಮುರಿದ ಗಡಿಯಾರವಾಗಿರಬಹುದು, ಅಥವಾ ಯಾರಾದರೂ ನಿಮಗೆ ನೀಡಿದ ಉಡುಗೊರೆಯಾಗಿರಬಹುದು. ನಾನು ಅದನ್ನು ನಿಮಗೆ ತುಂಬ ಪ್ರೀತಿಯಿಂದ ಕೊಟ್ಟೆ. ಆ ವಸ್ತುವಿನಿಂದ ಹೊರಹೊಮ್ಮುವ ನಕಾರಾತ್ಮಕ ಕಂಪನಗಳು ನಿನ್ನ ಮನಸ್ಸಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತಿವೆ. ಇದರಿಂದಾಗಿ ನೀವು ಸ್ವಲ್ಪ ಸಮಯದಿಂದ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಮತ್ತು ಸಿಹಿಯಾಗಿ ಮಾತನಾಡುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ನೀವು ನಂಬುತ್ತೀರಿ. ನಿಮ್ಮ ಕುತ್ತಿಗೆಗೆ ಹಾಕಲು ಪ್ರಯತ್ನಿಸುತ್ತಿರುವ ನ್ಯಾಯಾಲಯದ ಕುಣಿಕೆಯ ನಿಜವಾದ ಶಕ್ತಿ ಇದು. ನಿಮ್ಮ ಮನೆಯೊಳಗೆ ಗೊಂದಲ. ನೀವು ನಿಮ್ಮ ಶಕ್ತಿಯನ್ನು ಸರಿಪಡಿಸುವವರೆಗೂ ನೀವು ಎಷ್ಟೇ ಮಾಡಿದರೂ ಪರವಾಗಿಲ್ಲ. ನಿಮ್ಮ ವಿರುದ್ಧ ಹೊಸ ಕಾನೂನು ದಾಖಲೆ ಸಲ್ಲಿಸುವ ಸಾಧ್ಯತೆ ಇದೆ. ಈ ಮಧ್ಯೆ ಇಂದು ರಾತ್ರಿ ನಿಖರವಾಗಿ ಬೆಳಿಗ್ಗೆ 1:40ಕ್ಕೆ ಆಕಾಶದಲ್ಲಿ ತನ್ನ ದಿಕ್ಕನ್ನು ಬದಲಾಯಿಸುತ್ತಿದ್ದಾನೆ. ಇದು ವೃಷಭ ರಾಶಿಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ನಿಮ್ಮ ರಾಶಿಚಕ್ರದ ಗುಪ್ತ ಶತ್ರುಗಳ ಮೇಲೆ ಪರಿಣಾಮ ಬೀರುತ್ತದೆ. ನಿಮ್ಮ ವಿರುದ್ಧ ಸಂಚು ರೂಪಿಸುವವರು ಒಟ್ಟಾಗಿ ಸೇರಿ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳುವ ಸಮಯ ಇದಾಗಿರುತ್ತದೆ. ನೀವು ಒಂದು ತಂತ್ರವನ್ನು ನಿರ್ಧರಿಸುವಿರಿ. ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ವೃತ್ತಿ ಜೀವನದಲ್ಲಿನ ನಿಶ್ಚಲತೆ ಮತ್ತು ನಷ್ಟಗಳು ಒಂದು ಸವಾಲಾಗಿರುತ್ತವೆ. ಇಂದು ಸಾಮಾನ್ಯ ಆರ್ಥಿಕ ಹಿಂಜರಿತವಲ್ಲ. ನಿಮ್ಮ ವ್ಯವಹಾರ ದಾಖಲೆಗಳು ಅಥವಾ ಉದ್ಯೋಗ ಪ್ರೊಫೈಲ್ನಲ್ಲಿ ಸೂಕ್ಷ್ಮ ವಿವರಗಳು ಈ ಆಟದಲ್ಲಿ ಕಾನೂನಿನ ಕೆಲವು ವಿಭಾಗಗಳನ್ನು ಬಳಸುತ್ತಿರುವುದು ದೊಡ್ಡ ಸಮಸ್ಯೆಯಾಗಿದೆ ಮತ್ತು ಜಾಮೀನು ಪಡೆಯುವುದು ಸಹ ಕಷ್ಟಕರವಾಗಿದೆ. ಈ ಭಯಾನಕ ಜೌಗು ಪ್ರದೇಶದಿಂದ ನೀವು ಸುರಕ್ಷಿತವಾಗಿ ಹೊರಬಂದರೆ, ನೀವು ಹೊರಡಲು ಬಯಸಿದರೆ ತಕ್ಷಣ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾ ದುರ್ಗಾ ಎಂದು ಬರೆಯಿರಿ. ಏಕೆಂದರೆ ಮಾತೆಯ ತ್ರಿಶೂಲದ ಮುಂದೆ ಜಗತ್ತಿನ ಯಾವುದೇ ದುಷ್ಟತನವನ್ನು ನಾಶ ಮಾಡಲು ಸಾಧ್ಯವಿಲ್ಲ, ಶಕ್ತಿ ಉಳಿಯಲು ಸಾಧ್ಯವಿಲ್ಲ. ಈ ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ, ಏಕೆಂದರೆ ಒಂದು ಲೈಕ್ ನಿಮ್ಮಲ್ಲಿ ಈ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ. ಈಗ ನಿಮ್ಮ ಮನಸ್ಸನ್ನು ಬೆಚ್ಚಿಬೀಳಿಸುವ ಮತ್ತು ಯಾರಾದರೂ ನೀವು ಕುರುಡಾಗಿ ನಂಬುವ ವ್ಯಕ್ತಿ, ಕಷ್ಟದ ಸಮಯದಲ್ಲಿಯೂ ನಿಮಗಾಗಿ ಇದ್ದೇನೆ ಎಂದು ನಟಿಸಿದ ವ್ಯಕ್ತಿ, ನಿಮಗೆ ಸಹಾಯ ಮಾಡುವ ವಕೀಲರೊಂದಿಗೆ ರಹಸ್ಯವಾಗಿ ಸಂಪರ್ಕದಲ್ಲಿದ್ದಾನೆ. ಎದುರಾಳಿಯು ಪ್ರಕರಣದಲ್ಲಿ ಹೋರಾಡುತ್ತಾನೆ. ನಿಮ್ಮ ಬ್ಯಾಂಕ್ ಖಾತೆ ಮಾಹಿತಿ, ನಿಮ್ಮ ಆಸ್ತಿ ದಾಖಲೆಗಳು ಮತ್ತು ನಿಮ್ಮ ಸಹಿಯ ಪ್ರತಿ ಈಗಾಗಲೇ ಆ ವ್ಯಕ್ತಿಯನ್ನು ತಲುಪಿದೆ. ಅವರು ಸರಿಯಾದ ಕ್ಷಣಕ್ಕಾಗಿ ಕಾಯುತ್ತಿದ್ದಾರೆ ಮತ್ತು ಆ ಅವಕಾಶ ಇಂದು ಸಂಜೆ ಮತ್ತು ನಾಳೆ ಬೆಳಿಗ್ಗೆ ನಡುವೆ ಬರಬಹುದು. ನೀವು ಹೊಸ ಯೋಜನೆ ಮತ್ತು ಹೊಸ ಒಪ್ಪಂದಕ್ಕೆ ಸಿದ್ಧರಾದ ತಕ್ಷಣ, ಹೌದು, ಅವರು ಹಾಗೆ ಮಾಡುತ್ತಾರೆ. ಆ ಹಳೆಯ ಬಲೆಯು ಸ್ವಲ್ಪ ಸಮಯದಲ್ಲಿಯೇ ಎಳೆಯಲ್ಪಡುತ್ತದೆ. ಆದರೆ ಈ ದಟ್ಟ ಮಂಜಿನ ನಡುವೆ ಇದ್ದಕ್ಕಿದ್ದಂತೆ ಭರವಸೆಯ ಮಿನುಗು ಎಚ್ಚರಗೊಳ್ಳುವುದು. ಈ ಸೋತ ಪಂದ್ಯದಲ್ಲಿ ಗ್ರಹಗಳ ರಾಜ ಸೂರ್ಯನೇ ವಿಜೇತನಾಗುತ್ತಾನೆ ಮತ್ತು ಜಾಗೃತಿ ಸಂಭವಿಸಲಿದೆ. ಅದು ನಿಮ್ಮನ್ನು ಈ ಸೋಲುವ ಆಟದ ವಿಜೇತನನ್ನಾಗಿ ಮಾಡಬಹುದು. ಗ್ರಹಗಳ ರಾಜನಾದ ಸೂರ್ಯ ನಿಮ್ಮ ಜಾತಕದ ಒಂದು ನಿರ್ದಿಷ್ಟ ಮನೆಯಲ್ಲಿರುತ್ತಾನೆ. ನಿಮ್ಮ ನೋಟವನ್ನು ನೋಡುತ್ತಿದೆ. ಅಂದರೆ ಸರ್ಕಾರಿ ವ್ಯವಸ್ಥೆಯಲ್ಲಿರುವ ಉನ್ನತ ಅಧಿಕಾರಿ ಅಥವಾ ಅತ್ಯಂತ ಪ್ರಭಾವಿ ವ್ಯಕ್ತಿ ಇದ್ದಕ್ಕಿದ್ದಂತೆ ನಿಮಗೆ ಸಹಾಯ ಮಾಡಲು ಮುಂದೆ ಬರಬಹುದು. ಆದರೆ ನೀವು ಉಪಕ್ರಮ ತೆಗೆದುಕೊಂಡು ನಿಮ್ಮ ಇಡೀ ಕಥೆಯನ್ನು ಪ್ರಾಮಾಣಿಕವಾಗಿ ಆ ವ್ಯಕ್ತಿಗೆ ಹೇಳಿದರೆ ಮಾತ್ರ ನಿಮಗೆ ಆ ಸಹಾಯ ಸಿಗುತ್ತದೆ. ಇಲ್ಲಿ ನೀವು ನಿಮ್ಮೊಂದಿಗೆ ಪ್ರಾಮಾಣಿಕವಾಗಿರಬೇಕು. ಇದನ್ನು ಉಪಯುಕ್ತವಾಗಲು ಬರೆಯಲಾಗಿದೆ. ನೀವು ನಿಮ್ಮ ಅಹಂಕಾರವನ್ನು ಬಿಟ್ಟು ಅನುಭವಿ ಯಾರೊಬ್ಬರ ಸಲಹೆಯನ್ನು ಪಡೆಯಬೇಕು. ನೀವು ಇನ್ನೂ ಇದರ ಬಗ್ಗೆ ಯೋಚಿಸುತ್ತಿದ್ದರೆ, ನೀವು ಎಲ್ಲವನ್ನೂ ಒಬ್ಬಂಟಿಯಾಗಿ ನಿಭಾಯಿಸಲು ಪ್ರಯತ್ನಿಸಿದರೆ, ಶತ್ರು ಪಡೆಗಳು ನಿಮ್ಮನ್ನು ಎಲ್ಲ ಕಡೆಯಿಂದ ಸುತ್ತುವರೆದಿರುತ್ತವೆ. ನೀವು ಈ ವಿಡಿಯೋವನ್ನು ಇಲ್ಲಿವರೆಗೆ ನೋಡಿದ್ದರೆ ನನ್ನದೊಂದು ಧನ್ಯವಾದಗಳು ಸ್ನೇಹಿತರೆ.